ನ್ಯೂಸ್ ಫಸ್ಟ್ ಚಾನೆಲ್ ಹಾಗೂ ಡಿಜಿಟಲ್ನಲ್ಲಿ ಜಾಹೀರಾತು ನೀಡಲು ಈ ನಂಬರ್ಗೆ ಸಂಪರ್ಕಿಸಿ. ಪೂರ್ಣಚಂದ್ರ ಗ್ರಹಣದಿಂದ ವಿಮುಕ್ತಿ ಕಾಲ ಶುರುವಾಗಿದೆ. ನಿಧಾನವಾಗಿ ಹಾಲ್ ಬಣ್ಣಕ್ಕೆ ಮರಳುತ್ತಾ ಇದ್ದಾನೆ ಚಂದ್ರ. ಆ ದೃಶ್ಯಗಳನ್ನು ನೋಡ್ತಾ ಇದ್ದೀರಿ. ಬಹಳ ಸ್ಪಷ್ಟವಾಗಿ ಸುಂದರವಾಗಿ ಆ ವಿಸ್ಮಯಕಾರಿ ದೃಶ್ಯಗಳು ಕಾಣಿಸ್ತಾ ಇವೆ. ಸಹಜ ಸ್ಥಿತಿಯತ್ತ ನೆರಳು ಬೆಳಕಿನ ಆಟ ಸದ್ಯ ಮರಳುತ್ತಾ ಇರೋದು. ಈವರೆಗೂ ರಕ್ತ ಚಂದಿರನನ್ನ ಜನ ಕಣ್ತುಂಬಿಕೊಂಡಿದ್ರು. ಈಗ ಅರ್ಧ ಭಾಗ ಕಪ್ಪು, ಇನ್ನರ್ಧ ಭಾಗ ಚಂದ್ರನಿಗೆ ಹೊಳಪು ಕಾಣಿಸ್ತಾ ಇದೆ. ಕೆಲ ಭಾಗಗಳಲ್ಲಿ ಇದು ಕಪ್ಪಾಗಿ ಕಾಣಿಸ್ತಾ ಇದೆ ಅರ್ಧ ಭಾಗ, ಮತ್ತೆ ಕೆಲ ಭಾಗಗಳಲ್ಲಿ ಅದೇ ರಕ್ತವರ್ಣ ಕಾಣಿಸ್ತಾ ಇದೆ. ಪೂರ್ಣಚಂದ್ರ ಗ್ರಹಣದಿಂದ ವಿಮುಕ್ತವಾಗುವಂತಹ ಸಮಯ ಈಗ ಆಗ್ತಾ ಇರೋದು. ಪೂರ್ಣವಾಗಿ ಆ ಮೋಕ್ಷ ಕಾಲ ಇರೋದು 1 ಗಂಟೆ 27 ನಿಮಿಷಕ್ಕೆ. ಸಹಜ ಸ್ಥಿತಿಯತ್ತ ಚಂದ್ರ ಮರಳ್ತಾ ಇದ್ದಾನೆ, ಅಂದರೆ ಸಹಜ ಬಣ್ಣದತ್ತ ಮರಳ್ತಾ ಇದ್ದಾನೆ. ಆ ದೃಶ್ಯಗಳನ್ನು ನೋಡ್ತಾ ಇದ್ದೀರಿ. ಎಷ್ಟು ಪ್ರಕಾಶಮಾನವಾಗಿ ಚಂದಿರ ಕಾಣಿಸ್ತಿದ್ದಾನೆ ಅನ್ನೋದನ್ನು ನೋಡ್ತಾ ಇದ್ದೀರಿ. ವಿಜಯನಗರದ ನೇರ ದೃಶ್ಯಗಳನ್ನು ನೀವು ಗಮನಿಸ್ತಾ ಇರೋದು. ನೀವು ವಿವರಿಸ್ತಾ ಇದ್ರಿ, ಆಗಲೇ ಫಲಗಳ ಬಗ್ಗೆ ವಿವರಿಸ್ತಾ ಇದ್ರಿ. ಎಷ್ಟು ಅದ್ಭುತ, ನಮ್ಮ ಪಂಚಾಂಗದಲ್ಲಿ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ. ಈಗ ಉನ್ಮಿಲನ ಕಾಲ ಅಂತ ಹೇಳಿ ಕೊಟ್ಟಿದ್ದಾರೆ. ಅಂದರೆ 12:23ರಿಂದ ಬಿಡುಗಡೆ ಶುರುವಾಗಿ ಫಾಸ್ಟಾಗಿ ಬಿಡುಗಡೆ ಶುರುವಾಗುತ್ತೆ. ಅಂದರೆ ಚಂದ್ರನ ರಶ್ಮಿಗಳನ್ನು ನಾವು ಆ ಟೈಮಿಂದ ಫಾಸ್ಟಾಗಿ ನಾವು ನಿರೀಕ್ಷಿಸಬಹುದು. ಬೇಗ ಬಿಡ್ತಾ ಹೋಗ್ತಾರೆ ಆ ಸಂದರ್ಭದಿಂದ ಅಂತ ಹೇಳಿ, ಆ ಸಮಯದಿಂದ ಅಂತ. ಬಹಳ ಅದ್ಭುತವಾದಂಥ ಒಂದು ಗಣಿತ ಇದು ಜ್ಯೋತಿಷ್ಯ ಅಂತಕ್ಕಂಥದ್ದು. ಅದರಲ್ಲಿ ಒಂದು ದಶ ರೀತಿಯಾದಂತಹ ಗಣಿತಗಳು ಬರುತ್ತೆ. ಅದರಲ್ಲಿ ಗ್ರಹಣದ ಲೆಕ್ಕಾಚಾರಗಳು ಕೂಡ ಒಂದು ಬಹಳ ಅದ್ಭುತ. ಇನ್ನು ಶುಭ ಫಲದ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಮೇಷರಾಶಿಯ ಬಗ್ಗೆ ಮಾತನಾಡ್ತಾ ಇದ್ರಿ. ಹೌದು, ಮೇಷರಾಶಿಯಲ್ಲಿ ಇರ್ತಕ್ಕಂಥವ್ರು, ಅವರಿಗೆ ಲಾಭದಲ್ಲಿ ಗ್ರಹಣ ನಡೀತಾ ಇರೋದ್ರಿಂದ ಅವರೆಲ್ಲರೂ ಫಿಕ್ಸ್ಡ್ ಪ್ರಾಪರ್ಟಿಯಲ್ಲಿ ಏನಾದರೂ ಮಾಡಿದರೆ, ಅಥವಾ ಅವರಿಗೆ ಬರಬೇಕಾಗಿದ್ದಂಥ ಯಾವುದಾದ್ರು ಜಮೀನು ಅಥವಾ ಪಿತರಚಿತ ಆಸ್ತಿ ಏನಾದರೂ, ಅದರಲ್ಲಿ ಶುಭ ಫಲವನ್ನು ತೋರಿಸ್ತಾ ಇದೆ. ಅವರು ಯಾವುದಾದ್ರೂ ವಸ್ತುಗಳನ್ನು, ಮುತ್ತು ರತ್ನಗಳನ್ನು ತಗೋಬೇಕು ಅಂತಿದ್ರು ಕೂಡ ಅವರಿಗೆ ಲಾಭವಾಗುತ್ತೆ. ಎಲ್ಲ ರೀತಿಯಲ್ಲೂ ಅವರಿಗೆ ಲಾಭವನ್ನು ತೋರಿಸ್ತಾ ಇದೆ. ಇನ್ನು ಎರಡನೇ ಶುಭ ಫಲವನ್ನು ಅಪೇಕ್ಷಿಸಬಹುದಾದಂಥ ರಾಶಿ ಅಂತ ಹೇಳಿದ್ರೆ ವೃಷಭ. ವೃಷಭ ರಾಶಿಗೆ 7, 8, 9, 10ನೇ ಮನೆಯಲ್ಲಿ ನಡೀತಾ ಇದೆ ಗ್ರಹಣ. 10ನೇ ಮನೆಯಲ್ಲಿ ಗ್ರಹಣ ನಡೀತಾ ಇರೋದ್ರಿಂದ ಅವರು ವೃತ್ತಿಗೆ ಸಂಬಂಧಪಟ್ಟಂಗೆ ಅಗಾಧವಾದಂತಹ ಧನಾತ್ಮಕವಾದಂತಹ ಬದಲಾವಣೆಗಳಾಗುತ್ತೆ. ಅವರ ಪ್ರೊಫೆಷನ್ ಅಥವಾ ಅವ್ರ ಕೆಲಸ ಅಥವಾ ಅವ್ರ ಬಿಸ್ನೆಸ್ಗೆ ಸಂಬಂಧಪಟ್ಟ ಹಾಗೆ, ಎಸ್ಪೆಷಲಿ ಕೆಲಸಕ್ಕೆ ಸಂಬಂಧಪಟ್ಟ ಹಾಗೆ ಒಳ್ಳೆ ರೀತಿಯಾದಂತಹ ಬದಲಾವಣೆಗಳನ್ನು ವೃಷಭ ರಾಶಿಯವರು ನಿರೀಕ್ಷಿಸಬಹುದು. ಇನ್ನು ಕನ್ಯಾ ರಾಶಿಯವರಿಗೆ ಅವರಿಗೆ 6ನೇ ಮನೆಯಲ್ಲಿ ನಡೀತಾ ಇರೋದ್ರಿಂದ ಗ್ರಹಣ, ಯಾವುದಾದರೂ ರೋಗಗಳಿಗೆ ಸಂಬಂಧಪಟ್ಟ ಹಾಗೆ ಯಾರು ಅವರು ಸಫರ್ ಮಾಡ್ತಾ ಇದ್ದರೆ ಒಳ್ಳೆಯ ವೈದ್ಯರ ಪರಿಚಯವಾಗಿ ಒಳ್ಳೆಯ ವೈದ್ಯರ ಹತ್ರ ಅವರು ಹೋಗೋ ಹಾಗಾಗಿ ಆ ಒಂದು ಕಾಯಿಲೆಯಿಂದ ಮುಕ್ತಿ ಸಿಕ್ಕತ್ತೆ ಅವರಿಗೆ. ಈಗ ಒಂದು ಫಾರ್ ಎಕ್ಸಾಂಪಲ್ ಯಾವುದೊಂದು ಸ್ಕಿನ್ ಡಿಸೀಸ್ ಇರಬಹುದು, ಅಥವಾ ಒಂದು ಉಸಿರಾಟದ ಸಮಸ್ಯೆ ಇರಬಹುದು, ಅಥವಾ ಸೈನಸ್ ಪ್ರಾಬ್ಲಮ್ ಇರಬಹುದು. ಅವಾಗ ಒಬ್ಬ ಒಳ್ಳೆಯ ವೈದ್ಯರು ಸಿಕ್ಕು ಅವರು ಕೊಟ್ಟಂಥ ಒಂದು ಔಷಧ ಇವರ ದೇಹಕ್ಕೆ ದಕ್ಕಿ ಆ ರೋಗದಿಂದ ಅವರಿಗೆ ವಿಮುಕ್ತಿಯನ್ನು ತೋರಿಸ್ತಾ ಇದೆ. ಅನಾವಶ್ಯಕವಾದಂತಹ ಶತ್ರುತ್ವಗಳು ಕಮ್ಮಿ ಆಗುತ್ತೆ. ನಾವು ಯಾವಾಗಲೂ ಹೇಳ್ತೀವಿ ಶತ್ರು ಬುದ್ಧಿ ವಿನಾಶ ಅಂತ. ನಾವು ಶತ್ರುಗಳನ್ನೇ ವಿನಾಶ ಮಾಡು ಅಂತ ಹೇಳಿದ್ರೆ ತುಂಬ ಕಮ್ಮಿ. ಅಂತ ಅಸುರರಾದರೆ ಮಾತ್ರ ನಮ್ಮ ಪ್ರಾರ್ಥನೆ ಆಗಿರುತ್ತೆ. ಸನಾತನ ಒಂದು ನಮ್ಮ ಧಾರ್ಮಿಕ ನಂಬಿಕೆಗಳಲ್ಲಿ ಅಂದರೆ ಶತ್ರುವಿನ ಬುದ್ಧಿಯನ್ನು ನಾಶ ಮಾಡಿಬಿಟ್ರೆ ಅವ ನಮಗೆ ಮಿತ್ರನಲ್ವೇನು, ನಮಗೆ ಅವ್ರ ಮೇಲೆ ವೈಯಕ್ತಿಕ ಶತ್ರುತ್ವ ಇಲ್ಲ. ಹಾಗಾಗಿ ಶತ್ರುತ್ವದ ಒಂದು ಏನಿದೆ ಶತ್ರುಗಳು ಅವರ ಮಿತ್ರರಾಗುವಂತಹ ಸಂದರ್ಭ ಕನ್ಯಾ ರಾಶಿಯವರಿಗಿದೆ. ಇನ್ನು ಧನುರಾಶಿಯವರಿಗೆ ಅವರ ಕಮ್ಯುನಿಕೇಷನ್ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ಅವರ ವೃತ್ತಿ ಜೀವನದಲ್ಲಿ ಒಳ್ಳೆಯ ಬದಲಾವಣೆಗಳಾಗತ್ತೆ. ಅವರು ಕೂಡ ಶುಭ ಫಲವನ್ನು ನಾವು ಇದು ಮಾಡ್ಬೋದು. ಅವರ ಸೋದರರಿಗೆ, ಅವರಿಗಿಂತ ಚಿಕ್ಕವರು, ಧನುರಾಶಿಯವರ ತಮ್ಮ ತಂಗಿ ಯಾರಾದರೂ ಇದ್ದರೆ ಅವರ ಅಭಿವೃದ್ಧಿ ಆಗುತ್ತೆ. ಅದರಿಂದ ಇವರಿಗೆ ಸಂತೋಷ ಆಗುತ್ತೆ. ಇದು ಶುಭ ಫಲ. ಅಶುಭ ಫಲಗಳು ಏನೇನು, ಶುಭ ಫಲಗಳು ಏನೇನು ಎರಡನ್ನೂ ಕೂಡ ಬಹಳ ಸರಳವಾಗಿ ಜೊತೆಗೆ ಸುದೀರ್ಘವಾಗಿ ವಿವರಿಸಿದ್ರಿ. ನೋಡ್ತಾ ಇರುವವರೆಗೂ ಆತಂಕನೂ ಆಗಿರ್ಲಿಕ್ಕಿಲ್ಲ. ಯಾಕಂದರೆ ನೀವು ಹೇಳಿದ್ರಿ ಗುರುವಿನ ದೃಷ್ಟಿ ಇರುತ್ತೆ, ಹಾಗಾಗಿ ಅಶುಭ ಇದ್ರೂ ಕೂಡ ಗಾಬರಿ ಆಗುವಂಥ ಅವಶ್ಯಕತೆ ಅಥವಾ ಆತಂಕ ಪಡುವಂಥ ಅವಶ್ಯಕತೆ ಇಲ್ಲ ಅಂಥೇಳಿ. ಆಗಲೇ ಮತ್ತೊಂದು ವಿಚಾರ ನಾವು ಅರ್ಧಕ್ಕೆ ನಿಲ್ಲಿಸಿದ್ದು, ಅದು ದರ್ಬೆಯ ವಿಚಾರ. ಒಂದ್ಸಲ ದೃಶ್ಯಗಳನ್ನು ನೋಡ್ಬಿಡೋಣ. ಲೈವ್ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಿ. ಎಷ್ಟು ವಿಸ್ಮಯಕಾರಿ ದೃಶ್ಯಗಳು. ಖಗೋಳ ಯಾವ ರೀತಿಯಾದಂಥ ವಿಸ್ಮಯ ಗಳಿಗೆಗೆ ಸಾಕ್ಷಿಯಾಗುತ್ತೆ ಅನ್ನೋದಕ್ಕೆ ಸಾಕ್ಷಿಯಾಗಿ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀವಿ. ಮೈಸೂರಿನ ನೇರ ದೃಶ್ಯಗಳು. ಪ್ರಕಾಶಮಾನವಾಗಿ ಚಂದಿರನ ಒಂದು ಭಾಗ ಕಾಣಿಸ್ತಾ ಇದೆ, ಮತ್ತೊಂದು ಭಾಗದ ಮೇಲೆ ಇನ್ನೂ ಕೂಡ ಭೂಮಿಯ ನೆರಳು ಹಾಗೆ ಇದೆ.
ಅದನ್ನು ನೋಡ್ತಾ ಇದ್ರಿ ನೀವು. ಭೂಮಿಯ ನೆರಳು ಸ್ವಲ್ಪವಾಗಿ ಸರಿತಾ ಇದೆ. 1:27 ಸರಿಯಾಗಿ ಮತ್ತೆ ಚಂದಿರ ಕಂಪ್ಲೀಟ್ ಆಗಿ ತನ್ನ ಸಹಜ ಬಣ್ಣಕ್ಕೆ ಮರಳ್ತಾನೆ. ಆ ನೇರ ದೃಶ್ಯಗಳನ್ನು ನೋಡ್ತಾ ಇದ್ದೀರಿ. ಜ್ಯೋತಿಷಿ ಶ್ರೀರಕ್ಷಾ ಅವರು ವಿವರಿಸ್ತಾ ಇದ್ದು, ನಾವು ದರ್ಬೆಯ ಬಗ್ಗೆ ಆಗಲೇ ಉಲ್ಲೇಖ ಮಾಡ್ತಾ ಇದ್ವಿ. ದರ್ಬೆ ಯಾಕೆ ಅಷ್ಟು ಪ್ರಾಮುಖ್ಯತೆಯನ್ನು ಪಡ್ಕೊಳ್ಳುತ್ತೆ ಅಂತ ಹೇಳಿ. ಯಾಕಂದರೆ ಗ್ರಹಣ ಸಂದರ್ಭದಲ್ಲೂ ನಾವು ಅದನ್ನು ಬಳಕೆ ಮಾಡ್ತೀವಿ. ಜ್ಯೋತಿಷಿಗಳು ಹೇಳ್ತಾರೆ ಅಥವಾ ಶಾಸ್ತ್ರ ಪಂಡಿತರು ಹೇಳ್ತಾರೆ, ನೀವು ಯಾವುದಾದ್ರೂ ಆಹಾರವನ್ನು ಮಾಡಿಟ್ಟಿದ್ರೆ ಅದಕ್ಕೆ ಮುಚ್ಚಳ ಹಾಕಿ ಅದಕ್ಕೊಂದು ದರ್ಬೆಯನ್ನು ಹಾಕಿಡಿ ಅಥವಾ ತುಳಸಿಯನ್ನು ಹಾಕಿಡಿ ಅಂತ ಹೇಳ್ತಾರೆ. ಈ ದರ್ಬೆಗೆ ಯಾಕಷ್ಟು ಪ್ರಾಮುಖ್ಯತೆ ಅಂತ ಹೇಳಿ. ಮೊದಲನೇದಾಗಿ ದರ್ಬೆ ಮತ್ತೆ ತುಳಸಿ ಅಂತೂ ನಮಗೆ ಗೊತ್ತೇ ಗೊತ್ತು. ಅದರಲ್ಲಿ ತುಂಬಾ ಔಷಧೀಯ ಗುಣಗಳಿದೆ. ಸಾಕಷ್ಟು ಕಿರಣಗಳನ್ನ ಅದು ತನ್ನಲ್ಲಿ ಹಿಡಿದಿಟ್ಟುಕೊಂಡು ಒಳ್ಳೆ ಕಿರಣಗಳನ್ನು ಮಾತ್ರ ಹೊರಸೂಸುವಂತಹ ಸಸ್ಯ. ಅದು ಅಮೃತಕ್ಕೆ ಸಮಾನ ಅಂತಕ್ಕಂಥದ್ದು ಎಲ್ಲರಿಗೂ ಗೊತ್ತಿದೆ. ಈ ದರ್ಬೆ ಯಾಕೆ ಇಷ್ಟು ಶ್ರೇಷ್ಠ ಅಂದರೆ, ಪುರಾಣದಲ್ಲಿ ನಾನು ನಿಮಗೆ ಹೇಳಿದೆ, ಸತೀದೇವಿಯ ದೇಹಾಂತ್ಯದಿಂದ ವಿರಕ್ತನಾದಂತಹ ಪರಮೇಶ್ವರ ಯೋಗದಲ್ಲಿ ಲೀಲನಾಗ್ಬಿಟ್ಟಿರ್ತಾನೆ, ಯೋಗ ಮಾಡ್ತಾ ಕೂತ್ಕೊಂಡ್ಬಿಟ್ಟಿರ್ತಾನೆ. ಆಗ ತಾರಕಾಸುರನ ಒಂದು ಉಪಟಳ ತಾರಕಕ್ಕೆ ಇರ್ಬಿಡುತ್ತೆ. ಯಾಕಂದ್ರೆ ತಾರಕಾಸುರ ಏನು ಕೇಳಿರ್ತಾನೆ ಅಂದರೆ, ನನಗೆ ಶಿವನಿಂದ ಹುಟ್ಟುವಂಥ ಮಗುವಿನಿಂದ ಸಾವು ಬರಲಿ ಅಂಥೇಳಿ. ಇಲ್ಲಿ ಸತಿ ಇಲ್ಲ, ಆಕೆ ದೇಹಾಂತ್ಯವಾಗಿದೆ. ಶಿವ ತಪಸ್ಸಿಗೆ ಕೂತಿದ್ದಾನೆ. ದೇವತೆಗಳಿಗೆಲ್ಲ ಇದೊಂದು ದೊಡ್ಡ ಸಮಸ್ಯೆ ಆಗುತ್ತೆ, ಏನು ಮಾಡಬೇಕು ಅಂತ. ಇದೇ ಸಮಯಕ್ಕೆ ಇದೇ ಸತಿಯ ಅಂಶಳಾದಂಥ ಪರ್ವತರಾಜನ ಮಗಳು ಪಾರ್ವತಿ ಹುಟ್ಟಿಯಾಗಿರುತ್ತೆ. ಆಕೆ ಬೆಳೆದು ಪ್ರೌಢಾವಸ್ಥೆಗೆ ಬರ್ತಾ ಇದ್ದಾಳೆ. ಈಗೇನು ಮಾಡಬೇಕು ಅಂತ ಯೋಚನೆ ಮಾಡಿದಂಥ ಸಂದರ್ಭದಲ್ಲಿ ಆಕೆ ಮನಸ್ಸಿನಲ್ಲಿ ಒಂದು ಆಸೆಯ ಹುಟ್ಟು ಹಾಗೆ ಮಾಡ್ತಾರೆ. ಈ ಮನ್ಮಥ ಯಾವಾಗಲೂ ಕೂಡ ಮನಸ್ಸಿನಲ್ಲಿ ಉದಯಿಸುವನು. ನಮಗೆ ಆಸೆಗಳು ಕಾಮನೆಗಳು ಎಲ್ಲ ಎಲ್ಲಿ ಹುಟ್ಟುತ್ತೆ? ಮನಸ್ಸಿನಲ್ಲಿ ಹುಟ್ಟುತ್ತೆ. ಅದು ದೊಡ್ಡದಾಗಬೇಕು ಅಂತಿಲ್ಲ. ಏನೋ ಒಂದು ಐಸ್ ಕ್ರೀಮ್ ತಿನ್ನಬೇಕು ಅಂತ ಇರಬಹುದು, ಯಾವುದೋ ಒಂದು ಬಟ್ಟೆ ಧರಿಸಬೇಕು ಅಂತ ಇರಬಹುದು, ಒಂದು ಸೀರೆ ಇದೆಲ್ಲ ಆಸೆಗಳು, ಒಡವೆ ತಗೋಬೇಕು, ಇದೆಲ್ಲ ಆಸೆಗಳು ಮನಸ್ಸಿನಲ್ಲಿ ಉದಯಿಸೋದು. ನಮ್ಮ ಹಿರಿಯರು ಬಹಳ ಅದ್ಭುತವಾದಂತಹ ವಿಚಾರಗಳನ್ನು ನಮ್ಮ ಮುಂದೆ ಇಟ್ಟಿದ್ದಾರೆ. ಆ ಆಸೆಯನ್ನು ಪಾರ್ವತಿಯ ಮನಸ್ಸಿನಲ್ಲಿ ಸೃಷ್ಟಿ ಮಾಡ್ತಾನೆ ಮನ್ಮಥ. ಏನು ಅಂದರೆ, ನಾನು ತ್ರಿಮೂರ್ತಿಗಳಲ್ಲಿ ಪ್ರಭಾವಶಾಲಿಯಾಗಿರೋರನ್ನ ಮದುವೆ ಆಗಬೇಕು ಅನ್ನುವಂತಹ ಸಂಕಲ್ಪವನ್ನು ಆ ಪರ್ವತರಾಜನ ಮಗಳು ಪಾರ್ವತಿ ಮಾಡ್ತಾಳೆ. ಆಗೇನಾಗುತ್ತೆ, ತ್ರಿಮೂರ್ತಿಗಳಲ್ಲಿ ಯಾರಿಗೆ ಹೆಂಗಿದ್ರು ಪರಮೇಶ್ವರನಿಗೆ ಪತ್ನಿ ಇಲ್ಲ. ಒಂದು ದಿನ ಆಕೆ ಪೂಜೆಗೆ ಅಂತೇಳಿ ಹೂವು ತೊಗೊಂಬರಕ್ಕೆ ಹೋದಾಗ ನಾರದರು ಪ್ರತ್ಯಕ್ಷರಾಗಿ ಹೇಳ್ತಾರೆ, ನೋಡಮ್ಮ, ಎಲ್ಲರಿಗಿಂತ ತುಂಬ ಪವರ್ಫುಲ್ ಅಂದರೆ ಪರಮೇಶ್ವರ. ಯಾಕಂದರೆ ಲಯ ಮಾಡ್ತಕ್ಕಂಥವನು ಅವನೇ, ಸೃಷ್ಟಿ ಮಾಡ್ತಕ್ಕಂಥದ್ದು ಬ್ರಹ್ಮ, ಸ್ಥಿತಿ ಅವರನ್ನು ಕಾಪಾಡ್ತಕ್ಕಂಥದ್ದು ವಿಷ್ಣು. ಆದರೆ ಕಡೆಯದಾಗಿ ಈಗ ಅವನು ಲಯ ಮಾಡಿದರೆ ತಾನೇ ಮತ್ತೊಂದು ಸೃಷ್ಟಿ ಆಗೋಕ್ಕೆ ಸಾಧ್ಯ. ಅಲ್ಲಿಗೆ ತುಂಬ ಪವರ್ಫುಲ್ ಯಾರು ಅಂತ ಕೇಳ್ತಾರೆ. ಅವಾಗ ಹೌದು ಪರಮೇಶ್ವರ, ನೀನು ಪರಮೇಶ್ವರ ಹಾಗಿದ್ರೆ ನಿನ್ನ ಮನಸ್ಸಲ್ಲಿ ಅಂದ್ಕೊಂಡ ಹಾಗೆ ಪರಮೇಶ್ವರನೇ ನಿನಗೆ ಸೂಕ್ತ ಅಂತ. ಪರಮೇಶ್ವರ ನನ್ನ ಮದುವೆ ಆಗೋದೇಗೆ, ಸರಿ ಜಪ ಮಾಡು. ಆಕೆ ಕುತ್ಕೊಂಡು ಕಠೋರವಾದಂಥ ಜಪವನ್ನು ಮಾಡ್ತಾಳೆ. ಇದನ್ನು ನವರಾತ್ರಿಯಲ್ಲಿ ನೀವು ಈ ಎಲ್ಲ ವಿಚಾರಗಳು ಬರ್ತಾ ಹೋಗುತ್ತೆ. ಆಕೆ ಗೌರಿ ಯಾವಾಗಾದ್ಲು, ಆಕೆ ಅಪರ್ಣೆ ಯಾವಾಗಾದ್ಲು, ಎಲ್ಲ ಊಟವನ್ನು ಬಿಟ್ಬಿಟ್ಟು ಪರ್ಣವನ್ನು ತಿಂತಾ ಇರ್ತಾಳೆ ಅವಳು, ಎಲೆಗಳನ್ನು. ಕಡೆಗೆ ಆ ಎಲೆಗಳನ್ನು ತಿನ್ನೋದನ್ನು ಬಿಟ್ಟುಬಿಡ್ತಾಳೆ. ಇಷ್ಟಾದರೂ ಕೂಡ ಪರಮೇಶ್ವರ ತನ್ನ ಯೋಗದಿಂದ ಹೇಳೋದಿಲ್ಲ. ಪರಮೇಶ್ವರನನ್ನು ಬೋಳೆ ಶಂಕರ ಅಂತ ಕೂಡ ಕರಿತೀವಿ. ಯಾಕಂದ್ರೆ ಭಕ್ತರು ಏನೇ ಕೇಳಿದ್ರು ಆತ್ಮಲಿಂಗವನ್ನೇ ಕೊಟ್ಟವನವನು. ಸೊ ಹಂಗಾದಾಗ ದೇವತೆಗಳಿಗೆಲ್ಲ ಯೋಚನೆ ಆಗುತ್ತೆ, ಹೇಗಪ್ಪ ಪರಮೇಶ್ವರನ ಎಬ್ಬಿಸೋದು ಅಂದಾಗ ಈ ರತಿ ಮನ್ಮಥರನ್ನು ಕಳಿಸ್ತಾರೆ. ಮನ್ಮಥ ಏನು ಮಾಡ್ತಾನೆ, ನರ್ತನ ಮಾಡ್ತಾನೆ. ರತಿ ನರ್ತನ ಮಾಡ್ತಾಳೆ. ಏನಂದ್ರೂ ಆತನ ತಪಸ್ಸನ್ನು ಭಂಗ ಮಾಡೋಕ್ಕಾಗಲ್ಲ. ಆತ ಹೂವಿನ ಬಾಣಗಳನ್ನು ಬಿಡ್ತಾನೆ ಮನ್ಮಥ. ಇದರಿಂದ ಆ ಒಂದು ಹೂವಿನ ಬಾಣದ ಒಂದು ಸ್ಪರ್ಶದಿಂದ ಎಚ್ಚತ್ತಂತಹ ಶಿವನಿಗೆ ಕೋಪ ಬಂದ್ಬಿಟ್ಟು 3ನೇ ಕಣ್ಣನ್ನು ತೆಗೆದು ಮನ್ಮಥನನ್ನು ಸುಟ್ಟು ಬಿಡ್ತಾನೆ. ಅವಾಗ ರತಿ ಪ್ರಾರ್ಥನೆ ಮಾಡ್ತಾಳೆ, ನಾನು ನನ್ನ ಗಂಡನಿಲ್ಲದೆ ಹೇಗಿರಲಿ ಅಂತ. ಅವತ್ತಿಂದ ಮನ್ಮಥ ಅನಂಗನಾಗ್ತಾನೆ. ಅವನಿಗೆ ಅಂಗ ಇಲ್ಲ. ನಮ್ಮ ಆಸೆಗಳಿಗೆ ಏನಾದರೂ ಒಂದು ಕೈ ಕಾಲು ಅಂತ ಇರುತ್ತಾ? ಇಲ್ಲ, ಅದು ಮನಸ್ಸಿನಲ್ಲಿ ಉದಯಿಸುತ್ತೋ. ಅವಾಗ ಪರಮೇಶ್ವರ ಒಂದು ವರವನ್ನು ಕೊಡ್ತಾನೆ, ನಿನ್ನ ಪತಿ ನಿನಗೆ ಮಾತ್ರ ಕಾಣಲಿ, ಮಿಕ್ಕವರಿಗೆಲ್ಲ ಅವನು ಮನಸ್ಸಿನಲ್ಲಿ ಗೋಚರವಾಗಲಿ, ಮನಸ್ಸಿನಲ್ಲಿ ಆಸೆಯನ್ನು ಹುಟ್ಟು ಹಾಕುವಂಥವನು ಅನಂಗನಾಗ್ತಾನೆ, ಅವನಿಗೆ ಅಂಗ ಇಲ್ಲ. ಆ ನಂತರದಲ್ಲಿ ಇವರಿಬ್ಬರ ಮದುವೆ ಆಗುತ್ತೆ. ಮದುವೆ ಆದಾಗ ಸರಿ, ಒಂದು ಶಾಸ್ತ್ರದಲ್ಲಿ ಒಂದು ಮಾತಿದೆ, ತ್ರಿಮೂರ್ತಿಗಳಿಗೆ ತನುಜರು ಜನಿಸಬಾರದು. ತನುಜ ಅಂದರೆ ತನುವಿನಿಂದ ಜನಿಸುವಂಥವ್ರು. ಅವರಿಬ್ಬರ ತನುವಿನಿಂದನೇ ಜನಿಸಿಬಿಟ್ರೆ ತಮ್ಮ ಮಕ್ಕಳ ಮೇಲೆ ಯಾವಾಗಲೂ ಕೂಡ ಎಲ್ಲರಿಗೂ ಜಾಸ್ತಿ ಮೋಹ ಇರುತ್ತೆ. ಹಾಗಂಥೇಳಿ ದೇವತೆಗಳಿಗೂ ಮೋಹ ಇತ್ತಾ ಅಂತ ಹೇಳಿದರೆ, ಇದರಿಂದ ಸಮಾಜಕ್ಕೆ ಅವರು ಹೇಳ್ತಕ್ಕಂಥದ್ದೇನು? ಇದೆಲ್ಲ ದೇವರ ಲೀಲೆಗಳು. ಅವರು ಮನುಷ್ಯರ ಥರದವರಲ್ಲ. ಇದರಿಂದ ಸಮಾಜಕ್ಕೆ ಅವ್ರು ಏನು ಹೇಳಕ್ಕೆ ಹೊರಟಿದ್ದಾರೆ ಅನ್ನೋದನ್ನು ನಾನು ನಿಮಗೆ ಹೇಳ್ತೀನಿ. ತನುಜರು ಆಗಬಾರ್ದು ಅಂತ ಹೇಳಿರುತ್ತೆ. ಆದರೆ ತಾರಕಾಸುರನ ಅಂತ್ಯ ಆಗಬೇಕು, ಇವರಿಬ್ಬರಿಂದ ಮಗುವಾಗಬೇಕು, ತಾರಕಾಸುರನ ಅಂತ್ಯ ಆಗಬೇಕು. ಇಲ್ಲ ಹೇಳಿ. ಆವಾಗ ಏನಾಗುತ್ತೆ, ಸರಿ ಇವರಿಬ್ಬರು
ಪಾರ್ವತಿ ಹೇಳ್ತಾಳೆ ಏಕಾಂತಕ್ಕೆ ಹೋಗೋಣ ಅಂತ ಹೇಳಿ. ಸರಿ ಅಂತ ಹೇಳಿಬಿಟ್ಟು ಇಬ್ಬರು ಏಕಾಂತಕ್ಕೆ ಹೋಗ್ತಾರೆ. ಈಶ್ವರನ ಅಂಶ, ಪಾರ್ವತಿಯ ಅಂಶ ಭೂಮಿಗೆ ಬರಬೇಕು, ಆದರೆ ಅವರಿಬ್ಬರ ತನುವಲ್ಲೇ, ಪಾರ್ವತಿಯ ಗರ್ಭದಲ್ಲೇ ಹುಟ್ಟಬಾರ್ದು. ಈಶ್ವರನ ಅಂಶ, ಪಾರ್ವತಿಯ ಅಂಶ ಎಷ್ಟೋ ವರ್ಷಗಳ ಕಾಲ ತಪಸ್ ಮಾಡ್ತಾರೆ. ಹಿಂದೆ ಸಂತಾನವನ್ನು ಪುಣ್ಯ ಅಂತ ಹೇಳಿ ಕರಿತಾ ಇದ್ರು, ತಪಸ್ ಮಾಡ್ತಾ ಇದ್ರು. ಅದಕ್ಕೋಸ್ಕರ ಸತ್ಸಂತಾನಕ್ಕೋಸ್ಕರ ತಾರಕಾಸುರನನ್ನು ಅಂತ್ಯ ಮಾಡಬೇಕು ಅಂದರೆ ಎಷ್ಟು ಪ್ರಬಲವಾಗಿರಬೇಕು ಆ ಮಗು. ಅವಾಗೇನಾಗುತ್ತೆ, ಅವರಿಬ್ಬರ ಒಂದು ಅಂಶವು ಕೂಡ್ಕೊಂಡಂಥ ಸಂದರ್ಭದಲ್ಲಿ ತನುವಲ್ಲೇ ಜನಿಸಬಾರ್ದಲ್ಲ, ಅದನ್ನು ಹೋಗಿ ತನುವನ್ನು ಸೇರುವಂಥ ಸಂದರ್ಭದಲ್ಲಿ ಹೊರಗಡೆಗೆ ಭಕ್ತಾದಿಗಳಾಗ್ಬಿಟ್ಟು ಬಂದು ಈಶ್ವರನ ಭಜನೆಯನ್ನು ಮಾಡಿ ಶಂಖವನ್ನು ಊದ್ಬಿಡ್ತಾರೆ, ಈಶ್ವರನನ್ನು ಕರೆದು ಬಿಡ್ತಾರೆ. ಈಶ್ವರ ಆ ಸಂದರ್ಭದಲ್ಲಿ ಎದ್ದು ಭಕ್ತರಿಗೋಸ್ಕರ ಬಂದುಬಿಡ್ತಾನೆ, ಪಾರ್ವತಿಯು ಎದ್ದು ಬಿಡ್ತಾಳೆ. ಅವರಿಬ್ಬರ ಅಂಶ, ಅವರಿಬ್ಬರು ಸೇರಿರುವಂಥ ಅಂಶ ಜಾರಿ ಬಿಡುತ್ತೆ. ಸ್ಕಂದ ಅಂದರೆ ಜಾರಿದವನು ಅಂತ ಅರ್ಥ. ಜಾರಿ ಬಿಡುತ್ತೆ. ಜಾರಿದಾಗ ಅದಕ್ಕಿಂತ ಮುಂಚೆನೇ ಈ ವಿಚಾರ ಆಗಿರುತ್ತೆ, ಅವರಿಬ್ಬರು ಅಂಶ ಹೀಗೆ ಜಾರಿಸಿದಾಗ ಅದನ್ನು ಯಾರು ಕಾಪಾಡೋದು? ಈಶ್ವರನ ಅಂಶ ಅಂದರೆ ಕಡಿಮೆನಾ, ಅದ್ರ ತಾಪ ಕಡಿಮೆನಾ ಅಂದಾಗ ಪರ್ವತರಾಜನ ಇನ್ನೊಬ್ಬ ಮಗಳು ಗಂಗೆ, ಪಾರ್ವತಿಯ ಸೋದರಿ ಆಕೆ. ಹೌದು ತಾನೆ? ಆಕೆ ಪರ್ವತರಾಜನ ಮಗಳ ಎಲ್ಲಿ ಹುಟ್ಟುತ್ತಾಳವಳು? ಪರ್ವತದಲ್ಲಿ ಹುಟ್ಟೋದವಳು, ಹಿಮಾಲಯ ಪರ್ವತದಲ್ಲಿ ಹುಟ್ಟೋದವಳು. ಅವಳು ಏನು ಮಾಡ್ತಾಳೆ, ಆಯಿತು ನಾನು ಒಪ್ಕೋತೀನಿ, ನನ್ನ ಸೋದರಿಯ ಪುತ್ರನೇ ಆಗಿರೋದ್ರಿಂದ ನಾನು ಧರಿಸ್ತೀನಿ ಆತನನ್ನ ಅಂತ ಹೇಳ್ತಾಳೆ. ಸರಿ ಎಂದಾಗ ಆ ಒಂದು ಅಂಶ ತಕ್ಷಣ ಇದು ತಾರಕಾಸುರನಿಗೆ ಗೊತ್ತಾಗುತ್ತೆ. ತಾರಕಾಸುರ ಅದನ್ನು ಒಡಿಬೇಕು ಅಂತ ಹೇಳಿ ಬರ್ತಾನೆ. ಅಗ್ನಿ ಅದನ್ನು ತಗೊಂಡು ಓಡ್ತಾನೆ. ನಂತರ ಇಂದ್ರನ ಕೈಗೆ ಕೊಡ್ತಾನೆ. ಇಂದ್ರ ಆ ಒಂದು ಶಕ್ತಿಪುಂಜವನ್ನು ತೊಗೊಂಡು, ಅವರಿಬ್ಬರ ಶಕ್ತಿಯ ಸಮ್ಮಿಳನವಾಗಿರುವಂತಹ ಶಕ್ತಿಪುಂಜವನ್ನು ತೊಗೊಂಡು ಹೋಗ್ತಾ ಇರುವಾಗ ಗಂಗೆಯಲ್ಲಿ ಹಾಕ್ತಾನೆ. ಗಂಗೆ ಕುದ್ದು ಬಿಡ್ತಾಳೆ. ಅದನ್ನು ತಡಿಲಾರ್ದೆ ಅವರಿಬ್ಬರು ಅಷ್ಟು ವರ್ಷ ಇಬ್ಬರೂ, ಇವನು ಶಿವ, ಆಕೆ ಶಕ್ತಿ, ಅವರಿಬ್ಬರು ಸಾವಿರಾರು ವರ್ಷ ತಪಸ್ಸು ಮಾಡಿ ಅವರಿಬ್ಬರು ಶಕ್ತಿ ಒಂದಾಗಿರ್ತಕ್ಕಂಥದ್ದು, ಅದಿನ್ನೆಷ್ಟು ಶಕ್ತಿಶಾಲಿ ಇರ್ಬೋದು. ಅವಾಗ ನದಿ ಕುದ್ಬಿಟ್ಟು ಆಕೆ ಗಂಗೆ ಹೇಳ್ಬಿಡ್ತಾಳೆ, ನನ್ನ ಕೈಲಿ ಆಗಲ್ಲ ವಿಷ್ಣು, ತೆಕ್ಕೊಂಬಿಡಪ್ಪ ಅಂತ. ಆಗ ಗಾಳಿಯ ಮುಖಾಂತರ ವಾಯು ಅದನ್ನು ಹಾರಿಸ್ಕೊಂಡು ಹೋಗಿ ದರ್ಬೆಯ ಮೇಲೆ ಅದನ್ನು ಇಡ್ತಾನೆ. ಇದನ್ನು ನೋಡಿದಂಥ ಸಪ್ತಮಾತೃಕೆಯರು, ಆ ಅಂಶ ಮಗುವಾಗುತ್ತೆ, ಅದನ್ನು ನೋಡಿದಂಥ ಸಪ್ತಮಾತೃಕೆಯರು ಬಂದು ಲಾಲನೆ ಪೋಷಣೆ ಮಾಡ್ತಾರೆ. ಇದು ನಿಮಗೆ ನವರಾತ್ರಿಯಲ್ಲಿ ಬಹಳ ಚೆನ್ನಾಗಿ ಸಿಗುತ್ತೆ. ಹಾಗಾಗಿ ದರ್ಬೆ ಶ್ರೇಷ್ಠ. ಬಹಳ ಚೆನ್ನಾಗಿ ಹೇಳಿದ್ರಿ. ಪೌರಾಣಿಕ ಹಿನ್ನೆಲೆ ಬಹುಶಃ ಯಾರಿಗೂ ಕೂಡ ಗೊತ್ತಿರ್ಲಿಕ್ಕಿಲ್ಲ. ಅಂದರೆ ಸಾಮಾನ್ಯವಾಗಿ ತಿಳ್ಕೊಳ್ಳೋದಕ್ಕಂಥ ಸಂದರ್ಭಗಳು ಇಲ್ಲದೆ ಇರೋದ್ರಿಂದ ಜನ ತಿಳ್ಕೊಳ್ಳೋಕೆ ಹೋಗೋದಿಲ್ಲ. ಆಮೇಲೆ ನೀವು ಬಹಳ ಚೆನ್ನಾಗಿ ಹೇಳಿದ್ರಿ. ನೀವು ನೋಡಿ, ಇದು ಪವಿತ್ರ ದುಂಗುರ ಅಂತ ಹೇಳಿ ಹೋಮದ ಸಂದರ್ಭದಲ್ಲಿ ಮಾಡ್ತಾರೆ. ಅದು ಕೂಡ ದರ್ಬೆಯಿಂದನೇ ಮಾಡಿರ್ತಾರೆ. ಮಾಡಿಬಿಟ್ಟು ಪವಿತ್ರ ದುಂಗುರ ಹಾಕ್ತಾರೆ. ಆ ಪವಿತ್ರ ದುಂಗುರಕ್ಕೆ ಎಷ್ಟು ಪ್ರಾಶಸ್ತ್ಯ ಇರುತ್ತೆ ಅಂದರೆ, ತೀರ್ಥ ತಗೊಳ್ಳುವ ಉಂಗುರನ ತೆಗೆದು ಪಂಚಪಾತ್ರೆಯಲ್ಲಿ ಹಾಕಿ ತೀರ್ಥ ತಗೋಬೇಕು, ಆಮೇಲೆ ಕೈ ತೊಳ್ಕೊಂಡು ಮತ್ತೆ ಆ ಉಂಗುರವನ್ನು ಧರಿಸಬೇಕು. ಹೌದು, ದರ್ಬೆಗೆ ಅಂಥ ಶಕ್ತಿ ಇದೆ. ಎಲ್ಲ ನಕಾರಾತ್ಮಕ ಶಕ್ತಿಯನ್ನು ಎಳ್ಕೊಂಡು ಬರೀ ಸಕಾರಾತ್ಮಕವನ್ನು ಕೊಡ್ತಕ್ಕಂತಹ ಒಂದು ಸಾಮರ್ಥ್ಯ ತುಳಸಿಯಲ್ಲಿ ಮತ್ತು ದರ್ಬೆಯಲ್ಲಿದೆ. ದರ್ಬೆ ಹೀಗಾಗಿ ಶ್ರೇಷ್ಠ. ತಾರಕಾಸುರನ ಅಂತ್ಯಕ್ಕೆ ದರ್ಬೆ ಮಾಡಿದಂಥ ಸಹಾಯದಿಂದ ದರ್ಬೆ ಶ್ರೇಷ್ಠವಾಗಿ ನಿಲ್ಲುತ್ತೆ. ಅದೊಂದು ವರ ದರ್ಬೆಗೆ. ಈಗ ನೀವಾಗಲೇ ರಾಜಕಾರಣದ ಬಗ್ಗೆ ನಾವು ಮಾತನಾಡಬೇಕು ಅಂದಾಗ ನೀವಂದ್ರಿ ಮೋಕ್ಷ ಕಾಲದ ಸಂದರ್ಭದಲ್ಲಿ ಮಾತನಾಡೋಣ ಅಂತ ಹೇಳಿದ್ರೆ, ಆಯ್ತು, ಸಮಯ 1 ಗಂಟೆ ಆಗ್ತಾ ಬಂತು. ಈಗ ರಾಜಕಾರಣ ಅನ್ನೋದು ಸಹಜವಾಗಿ ಜನರಿಗಿರುವಂತಹ ಒಂದು ಕುತೂಹಲ. ರಾಜ್ಯದಲ್ಲಿ ಏನಾಗ್ಬಿಡುತ್ತೆ, ಯಾಕಂದ್ರೆ ನಾವು ಆಲ್ರೆಡಿ ಒಂದಿಷ್ಟು ಚರ್ಚೆಗಳನ್ನ ಗಮನಿಸ್ತಾ ಇದ್ವಿ ರಾಜ್ಯ ರಾಜಕಾರಣದಲ್ಲಿ ಆಗ್ತಾ ಇರೋದು. ಕೆಲವರು ಸೆಪ್ಟೆಂಬರ್ ಕ್ರಾಂತಿ ಅಂದ್ರು, ಕೆಲವರು ನವೆಂಬರ್ ಕ್ರಾಂತಿ, ಇನ್ನೊಬ್ರು ಅಕ್ಟೋಬರ್ ಕ್ರಾಂತಿ ಅಂತ ಹೇಳಿ. ಮತ್ತೊಂದು ಕಡೆ ಕೇಂದ್ರದಲ್ಲೂ ನಾವು ನೋಡಿದಾಗ ಕೇಂದ್ರದಲ್ಲೂ ಈ 75 ವರ್ಷದ ನಿವೃತ್ತಿ ಅನ್ನುವಂಥ ಒಂದು ಚರ್ಚೆ ಈಗ ಒಂದು ಕೆಲ ದಿನಗಳಿಂದ, ಅದು ಈ ತಿಂಗಳಲ್ಲೇ ಪ್ರಧಾನಿಗಳ ಬರ್ತಡೇ ಇರೋದ್ರಿಂದ ಅದು ಕೂಡ ಚರ್ಚೆಯಲ್ಲಿದೆ. ಹಾಗಾಗಿ ಗ್ರಹಣ ಹಾಗೆ ರಾಜಕಾರಣ ಏನಾದರೂ ಕನೆಕ್ಷನ್ ಇದೆಯಾ, ಪರಿಣಾಮಗಳು ಆದರೆ ಅದು ಯಾವ ರೀತಿಯಾಗಿ ಆಗತ್ತೆ ಅಂತ ಹೇಳಿ. ಈ ಸಲ ನಾನು ನಿಮಗೆ ಹೇಳಿದೆ, ಈ ಸಲದ ಗ್ರಹಣದ ಪ್ರಕೋಪವನ್ನು ತಗ್ಗಿಸಲಿಕ್ಕೆ ಗುರುವಿನ ದೃಷ್ಟಿ. ಗುರು ಅಂತ ಹೇಳಿದರೆ ಪಾಂಡಿತ್ಯ, ಜ್ಞಾನ, ಧರ್ಮ ಮಾರ್ಗ, ಒಳ್ಳೆಯ ವಿಚಾರ. ನೀವು ಬೇಕಾದ್ರೆ ನೋಡಿ, ಬುದ್ಧಿ ಬೇಕಾದರೂ ಮಿಸ್ಯೂಸ್ ಆಗ್ಬೋದು. ಬುದ್ಧಿಯನ್ನು ಯಾರು ಬೇಕಾದರೂ ತಲೆ ಕೆಡಿಸಿದ್ರು, ಬುದ್ಧಿ ಕೆಡಿಸ್ಬಿಟ್ಟು ಈ ಕಡೆ ನಿರ್ಧಾರ ತಗೊಳ್ಳೋ ಹಾಗೆ ಮಾಡೋದು. ಜ್ಞಾನ ಹಾಗೆ ತಪ್ಪಾಗಿ ಎಲ್ಲೂ ಉಪಯೋಗ ಆಗಲ್ಲ. ಯಾಕಂದರೆ ಜ್ಞಾನ ಅಂದರೆ ಇಲ್ಲದೆ ಸಂಪೂರ್ಣವಾದಂಥ ತಿಳುವಳಿಕೆ. ಯಾರು ಧರ್ಮ ಮಾರ್ಗದಲ್ಲಿ ಇರ್ತಾರೆ, ಯಾವೆಲ್ಲ ರಾಜಕಾರಣಿಗಳು, ಯಾರೆಲ್ಲ ಧರ್ಮದಲ್ಲಿ ಹೇಳಿದಂತೆ ರಾಜಕೀಯವನ್ನು ಮಾಡ್ತಾ ಇರ್ತಾರೆ, ಧರ್ಮದ ಹಾದಿಯಲ್ಲಿ ರಾಜಕೀಯವನ್ನು ತಗೊಂಡು ಹೋಗ್ತಾ ಇರ್ತಾರೆ, ಧರ್ಮದ ತಳಹದಿಯಲ್ಲಿ, ಅಂಥವರಿಗೆ ಯಾವುದೇ ರೀತಿಯಾದಂತಹ ಸಮಸ್ಯೆ ಇಲ್ಲ. 1 ನಿಮಿಷ ಹೋಲ್ಡ್ ಮಾಡ್ತೀನಿ. ಲೈವ್ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಿ. ಹುಬ್ಬಳ್ಳಿ, ಮೈಸೂರು, ಉಡುಪಿ, ವಿಜಯನಗರ ಹಾಗೆ ಬೆಂಗಳೂರು ಅರ್ಧ ಭಾಗ ಚಂದಿರನ ಬಹುತೇಕ ಅರ್ಧಕ್ಕಿಂತಲೂ ಜಾಸ್ತಿ ಆಯಿತು ಅಂತ ಅನ್ಸುತ್ತೆ. ನೋಡ್ತಾ ಇದ್ದೀರಿ ದೃಶ್ಯಗಳಲ್ಲಿ. ಭೂಮಿಯ ನೆರಳು ಸರಿದಿದೆ.
ಚಂದ್ರ ತನ್ನ ಸಹಜ ವರ್ಣದಲ್ಲಿ ಸಹಜ ಬಣ್ಣದಲ್ಲಿ ಆತ ಕಾಣಿಸಿಕೊಳ್ತಿದ್ದಾನೆ. ಹುಣ್ಣಿಮೆಯ ಚಂದಿರ ಸಂಪೂರ್ಣವಾಗಿ ಗೋಚರವಾಗೋದಕ್ಕೆ ಅಂದರೆ ಆತನ ಸಹಜ ವರ್ಣದಲ್ಲಿ ಆತ ಗೋಚರ ಆಗೋದಕ್ಕೆ ಬಹುಶಃ ಇನ್ನೊಂದು 30 ನಿಮಿಷ ಇರಬಹುದೇನೋ. ಬಹಳ ಸುಂದರವಾಗಿ ಕಾಣಿಸ್ತಾ ಇದೆ. ಆ ಎಷ್ಟು ಪ್ರಕಾಶಮಾನವಾಗಿ ನೆರಳು ಸರಿದಂಥ ಚಂದಿರನ ಭಾಗ ಎಷ್ಟು ಪ್ರಕಾಶಮಾನವಾಗಿ ಕಾಣಿಸ್ತಾ ಇದೆ ನೋಡಿ. ಉಡುಪಿಯ ನೇರ ದೃಶ್ಯಗಳು ನೀವು ಗಮನಿಸ್ತಾ ಇರೋದು ಬಹಳ ಪ್ರಕಾಶಮಾನವಾಗಿ ಚಂದಿರ ಮಿಂಚ್ತಾ ಇರುವುದನ್ನು ನೋಡ್ತಾ ಇದ್ದೀರಿ. ಈಗ ಹೇಳ್ತೀನಿ, ಮೋಕ್ಷಕಾಲ ಹತ್ರ ಬರ್ತಾ ಇರೋದ್ರಿಂದ ಒಂದು ಪ್ರಮುಖವಾದಂತಹ ವಿಚಾರವನ್ನ ನಾವು ಇವರಿಗೆ ಹೇಳಬೇಕಾಗತ್ತೆ. ಯಾರು ನಮ್ಮ ವೀಕ್ಷಕರಿಗೆ, ಮೋಕ್ಷ ಕಾಲದ ನಂತರ ನಂಬಿಕೆ ಇದ್ದಂಥವ್ರು, ಧಾರ್ಮಿಕ ವಿಧಿವಿಧಾನದಲ್ಲಿ ನಂಬಿಕೆ ಇದ್ದಂಥವ್ರು ಮೋಕ್ಷ ಕಾಲ ಅಂದರೆ 1:27 ಬೇಡ 1:15 ಅಂತ ತಗೊಳ್ಳಿ, ಒಂದು 3 ನಿಮಿಷ ಆಚೆ, ಯಾಕಂದರೆ ಕಾಲಗಣನೆಯಲ್ಲಿ ವ್ಯತ್ಯಾಸವಾಗಿರುವಂತಹ ಸಾಧ್ಯತೆಗಳು ಇರೋದ್ರಿಂದ ಸ್ವಲ್ಪ ಹೆಚ್ಚಿಗೆ ಮಾಡಿದ್ರೆ ಏನು ತೊಂದರೆ ಇಲ್ಲ, ಒಂದು 3 ನಿಮಿಷ. 1:15 ನಂತರದಲ್ಲಿ ಸಚೇಲ ಸ್ನಾನ. ಹೇಗೆ ಹಿಡಿದಾಗ ಸಚೇಲ ಸ್ನಾನ ಅಂದರೆ ಬಟ್ಟೆ ಮೇಲೆ ನೀವು ಸ್ನಾನ ಮಾಡಿದ್ರಿ, ಆ ರೀತಿ ಸಚೇಲ ಸ್ನಾನವನ್ನು ಮಾಡಿ ನೀವು ಹುಟ್ಟಿರುವಂತಹ ಒದ್ದೆ ಬಟ್ಟೆಯನ್ನು ತೆಗೆದು, ಅಂದರೆ ಒದ್ದೆ ಆದಂತಹ ಬಟ್ಟೆಯನ್ನು ಅಲ್ಲೇ ವಿಸರ್ಜಿಸಿ, ಅಂದರೆ ಬಚ್ಚಲ ಮನೆಯಲ್ಲೇ ವಿಸರ್ಜಿಸಿ ನೀವು ನಂತರ ಮಡಿ ಬಟ್ಟೆಯನ್ನು ಅಥವಾ ಒದ್ದೆ ಬಟ್ಟೆಯನ್ನು ಉಟ್ಕೊಂಡ್ಬಂದು ನೀವು ಮಾಮೂಲಿಯಾದಂತಹ ಒಣಗಿದ ಬಟ್ಟೆಯನ್ನು ನೀವು ಧಾರಣೆ ಮಾಡಬಹುದು. ಮಾಡಿದ ನಂತರದಲ್ಲಿ ಯಾವಾಗ ಪೂರ್ಣ ಆಗುತ್ತೆ ಅಂದರೆ ಶುದ್ಧ ಬಿಂಬದ ದರ್ಶನವನ್ನು ನೀವು ಮಾಡಬೇಕು. ಅಂದ್ರೆ ನೆರಳು ಸಂಪೂರ್ಣವಾಗಿ ಸರಿದಂತಹ ನಂತರದಲ್ಲಿ, ಗ್ರಹಣ ಪೂರ್ತಿ ಬಿಟ್ಟಾದ ಮೇಲೆ ಇವರು ಸ್ನಾನ ಎಲ್ಲವನ್ನು ಮಾಡಿಕೊಂಡು ಬಂದ ಮೇಲೆ, ಸಚೇಲ ಸ್ನಾನ ಆದ ನಂತರ ಮೋಕ್ಷ ಕಾಲದ ನಂತರದಲ್ಲಿ ಗ್ರಹಣ ಬಿಟ್ಟಂತಹ ಚಂದ್ರನನ್ನ ನೋಡಬೇಕು. ಗ್ರಹಣ ಬಿಟ್ಟಂತಹ ಚಂದಿರನನ್ನು ನೋಡಿ ಆಮೇಲೆ ನಿಮ್ಮ ಮನೆಯಲ್ಲಿ ಇರುವಂತಹ ದೇವರ ದರ್ಶನವನ್ನು ಮಾಡಿ. ಹಾಗಿದ್ರೆ ನಾವೀಗ ರಾತ್ರಿ ಹಂಗಾದ್ರೆ ಊಟ ಏನಾದ್ರು ಮಾಡ್ಕೊಂಡು ತಿನ್ಬೋದಾ? ತುಂಬಾ ಹಶ್ವ. ನಾನು ಆಗಲೇ ಇದಕ್ಕೆ ಉತ್ತರ ಕೊಟ್ಟೆ. ನಿಶೆ ಆವರಿಸಿರೋದ್ರಿಂದ, ಅರ್ಥಾತ್ ನಿಶಾ ರಾತ್ರಿ ಆಗಿರೋದ್ರಿಂದ, ಕತ್ತಲಾಗಿರೋದ್ರಿಂದ ಘನ ಆಹಾರ ನಿಷಿದ್ಧ. ನೀವು ಏನು ಸಚೇಲ ಸ್ನಾನದ ನಂತರ ಶುದ್ಧ ಬಿಂಬದ ದರ್ಶನ ಮಾಡಿ ನಿಮ್ಮ ಮನೆಯಲ್ಲೇ ಇರತಕ್ಕಂತಹ ದೇವರ ದರ್ಶನವನ್ನು ಮಾಡಿ ನಂತರದಲ್ಲಿ ನೀವು ಬೇರೆ ಕೆಲಸ. ಗ್ರಹಣಕ್ಕಿಂತ ಮುಂಚೆ ಲೋಹದ ದೇವರ ವಿಗ್ರಹಗಳನ್ನು ನಾವು ಜಲಾದಿವಾಸದಲ್ಲಿ ಇಟ್ಟಿರ್ತೇವೆ. ಅದೊಂದು ಪ್ರಮುಖವಾದಂಥ ಅಂಶ. ಈಗ ಮೋಕ್ಷ ಆದ ನಂತರದಲ್ಲಿ ಕೆಲವರು ಅದನ್ನು ಶುದ್ಧ ಉದಕದಲ್ಲಿ ತೊಳೆದು ಬಿಟ್ಟು ನಂತರ ಇಟ್ಟುಬಿಟ್ಟು ಅರಿಶಿನ ಕುಂಕುಮವನ್ನು ಏರಿಸಿ ಪೂಜೆಯನ್ನು ಮಾಡಿರ್ತಾರೆ. ಪೂಜೆಯನ್ನು ಮಾಡಿ ನಂತರದಲ್ಲಿ ಅವರು ದ್ರವಾಹಾರ ಸೇವನೆಯನ್ನು ಮಾಡಬಹುದು ಅಗತ್ಯವಿದ್ದಲ್ಲಿ. ಮಾಡದೇ ಇದ್ದರೆ ಉತ್ತಮ, ಆಗುವುದೇ ಇಲ್ಲ ಅಂತ ಹೇಳಿದ್ರೆ ಮಾಡಬೇಕಾಗುತ್ತೆ, ಅವಾಗ ಮಾಡಲಿ. ಬೆಂಗಳೂರಿನ ವಿದ್ಯಾಪೀಠದ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀವಿ. ಅಲ್ಲಿ ಭಜನೆ ಆಗ್ತಾ ಇದೆ ಅಂತ ಭಾವಿಸ್ತೀನಿ. ಅಂದರೆ ದೇವರ ನಾಮಸ್ಮರಣೆ ಅದು ಯಾವ ರೂಪದಲ್ಲಿ ಬೇಕಾದರೂ ಇರಬಹುದು, ಯಾವ ರೂಪದಲ್ಲಿ ಬೇಕಾದರೂ ಇರಬಹುದು. ಮತ್ತು ಇನ್ನೊಂದು, ಅಲ್ಲಿ ಮಾಡ್ತಾ ಇರುವಂತಹ ಭಜನೆ, ಅಷ್ಟು ಜನ ಸೇರಿ ಮಾಡ್ತಾ ಇರುವಂತಹ ಭಜನೆಗೆ, ಮಾಸ್ ಪ್ರೇಯರ್ಗೆ ತುಂಬ ಶಕ್ತಿ ಇರುತ್ತೆ. ಹಿಂದೆ ನಾವೆಲ್ಲ ಚಿಕ್ಕವರಿದ್ದಾಗ ಭಜನೆ ಶನಿವಾರ ಶುಕ್ರವಾರ ಎಲ್ಲ ಒಬ್ಬೊಬ್ಬರು ಮನೆಯಲ್ಲಿ ಭಜನೆ, ಶನಿವಾರ ದೇವಸ್ಥಾನಗಳಲ್ಲಿ ಭಜನೆ ಅದೆಲ್ಲ ಇರ್ತಾ ಇತ್ತು. ಭಜನೆ ಏನಕ್ಕೆ ಬೇಕು? ದೇವರಿಗೆ ಬೇಕಾ? ಹಾಗಿದ್ರೆ ಭಜನೆ ದೇವ್ರು ಬೇಕಾ? ದೇವ್ರನ್ನಂಗೆ ಮಾಡುವಂಥ ಭಜನೆ ಕೇಳ್ತಾನ? ಖಂಡಿತ ಇಲ್ಲ. ನಮ್ಮ ಮನಸ್ಸಿನ ಶುದ್ಧಿಗೆ, ನಮ್ಮ ಮನಸ್ಸಿನ ತದೇಕ ಚಿತ್ತತೆಗೆ, ನಮಗೆ ನಿರ್ಧಾರವನ್ನು ತಗೊಳ್ಳಿಕ್ಕೆ ಭಜನೆ ಸಹಾಯ ಮಾಡುತ್ತೆ. ನಾವು ಸ್ಪಷ್ಟವಾಗಿ ಆಲೋಚಿಸಲಿಕ್ಕೆ, ಸ್ಪಷ್ಟ ನಿರ್ಧಾರಗಳನ್ನು ತಗೊಳ್ಳಿಕ್ಕೆ. ಹಾಗಾಗಿ ಭಜನೆಯನ್ನು ಮಾಡಬೇಕು. ಓಕೆ, ರಾಜಕಾರಣದ ಬಗ್ಗೆ ನೀವಾಗಲೇ ಉಲ್ಲೇಖ ಮಾಡ್ತಾ ಇದ್ರೆ, ನಾನಾಗಲೇ ಇಂಟ್ರಪ್ಟ್ ಮಾಡಿದೆ, ಯಾವ ರೀತಿ ಪರಿಣಾಮಗಳು ಬೀರುತ್ತೆ ಅಂತ ಹೇಳಿ. ಕಂಟಿನ್ಯೂ ಮಾಡಬಹುದಾ ಅಂತ ಹೇಳಿ? ಖಂಡಿತ. ನಾನು ನಿಮಗೆ ಹೇಳಿದೆ, ಯಾರೆಲ್ಲ ಧಾರ್ಮಿಕ ಒಂದು ನೆಲೆಗಟ್ಟಿನಲ್ಲಿ ರಾಜಕೀಯವನ್ನು ಮಾಡ್ತಾ ಇದ್ದಾರೆ, ಧಾರ್ಮಿಕ ತಳಹದಿಯಲ್ಲಿ ರಾಜಕೀಯವನ್ನು ಮಾಡ್ತಾ ಇದ್ದಾರೆ, ಅವರು ಕಿಂಚಿತ್ತೂ ಹೆದರುವ ಅವಶ್ಯಕತೆ ಇಲ್ಲ. ಯಾಕಂದರೆ ನಾನು ನಿಮಗೆ ಹೇಳಿದೆ, ಗುರು ರಾಹುವಿನ ಪ್ರಕೋಪವನ್ನೇ ತಗ್ಗಿಸಬಲ್ಲ. ಯಾರು ಜ್ಞಾನಿಯಾಗಿರ್ತಾರೆ, ಯಾರಿಗೆ ಜ್ಞಾನ ಇರುತ್ತೆ, ಜ್ಞಾನ ನಾಹಿ ಸರ್ವಂ ಜಾನಾತಿ ಸರ್ವಹ, ಎಲ್ಲರಿಗೂ ಎಲ್ಲವೂ ಗೊತ್ತಿರಲ್ಲ. ನಾವು ಮಾಡುವಂತಹ ಕೆಲಸದಲ್ಲಿ ನಮಗೆ ಗೊತ್ತಿರುತ್ತೆ. ಈಗ ನೀವು ಮಾಡ್ದಂಗೆ ಆ್ಯಂಕರಿಂಗ್ ನಾ ಮಾಡಿದ್ರೆ ನಂಗೆ ಮಾಡ್ಲಿಕ್ಕೆ ಬರಲ್ಲ, ಇನ್ಯಾರೋ ಟೆಕ್ನಿಷಿಯನ್ ಅವ್ರು ಕೆಲಸ ಮಾಡ್ತಾರೆ, ಅವ್ರು ಮಾಡ್ಲಿಕ್ಕೆ ಬರಲ್ಲ. ಆದರೆ ನಮ್ಮ ವಿಚಾರದಲ್ಲಿ, ನಮ್ಮ ಕ್ಷೇತ್ರದಲ್ಲಿ ನಾವು ಕೃಷಿಯನ್ನು ಮಾಡ್ತಾ ಜ್ಞಾನ ಸಂಪಾದನೆಯನ್ನು ಏನು ಮಾಡ್ತಿರ್ತೀವಿ, ಆ ರೀತಿಯಾದಂತಹ ಒಳ್ಳೆ ರೀತಿಯಾದಂತಹ ಜ್ಞಾನಿಗಳಿಗೆ ಯಾವುದೇ ರೀತಿಯಾದಂಥ ತೊಂದರೆ ಇಲ್ಲ, ಕಿಂಚಿತ್ತೂ ಹೆದರಬೇಕಾಗಿಲ್ಲ. ಯಾವೆಲ್ಲ ರಾಜಕಾರಣಿಗಳು ನಿಮಗೂ ನಮಗೂ ಗೊತ್ತಿದೆ, ಧಾರ್ಮಿಕ ನೆಲೆಗಟ್ಟಿನಲ್ಲಿ ರಾಜಕೀಯವನ್ನು ಮಾಡ್ತಾ ಇದ್ದಾರೆ, ನಿಷ್ಪಕ್ಷಪಾತವಾಗಿ ನಿಸ್ಪೃಹತೆಯಿಂದ ನಿಸ್ವಾರ್ಥವಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ, ಅವ್ರು ಯಾರೂ ಹೆದರಬೇಕಾದಿಲ್ಲ. ಗ್ರಹಣದ ಕಿಂಚಿತ್ತೂ ಕೂಡ ಅವರಿಗೆ ಯಾವುದೇ ರೀತಿಯಾದಂಥ ತೊಂದರೆಯನ್ನು ಮಾಡಲ್ಲ. ಇನ್ನು ಮೋಕ್ಷದ ದಿಕ್ಕನ್ನು
ಬೃಹತ್ ಸಂಹಿತೆಯಲ್ಲಿ ಮೋಕ್ಷದ ದಿಕ್ಕನ್ನು ಕೂಡ ಗ್ರಹಣದ ಫಲದಲ್ಲಿ ನಾವು ಗಮನಿಸಬೇಕು ಅಂತ ಹೇಳುತ್ತೆ. ನಾನು ಹೇಳಿದೆ ದಕ್ಷಿಣಾಯನವ ಉತ್ತರಾಯಣವ, ಯಾವ ಮಾಸದಲ್ಲಿ ಆಗಿದೆ, ಸ್ಪರ್ಶ ಯಾವ ದಿಕ್ಕಿನಲ್ಲಿ ಆಗಿದೆ, ಯಾವ ರಾಶಿಯಲ್ಲಿ ಆಗಿದೆ, ಆದಾಗ ಆ ಒಂದು ವಿಬ್ಬದ ಒಂದು ವರ್ಣ ಏನಿತ್ತು, ಆಮೇಲೆ ಅವರ ಗ್ರಹಣ ಆದಂತಹ ಗ್ರಹದ ಮೇಲೆ ಅನ್ಯ ಗ್ರಹದ ಪರಿಣಾಮ ನಾನು ನಿಮಗೆ ಹೇಳಿದೆ. ಹೌದು, ಗುರುವಿನ ಪರಿಣಾಮ ಇರೋದರಿಂದ ಪರಿಣಾಮವನ್ನು ನಾವು ದುಷ್ಪರಿಣಾಮವನ್ನು ನಾವು ತಗ್ಗಿಸಬಹುದು, ಕುಂಭರಾಶಿಯ ಮೇಲೆ ಗುರುವಿನ ದೃಷ್ಟಿ ಇರೋದರಿಂದ ಅಂತ ಹೇಳಿ. ಹಾಗೆ ಯಾವ ಮಾಸದಲ್ಲಿ ಆಗಿದೆ. ಇನ್ನು ಮೋಕ್ಷದ ಕಾಲಕ್ಕೆ ನಾವು ಹತ್ತಿರ ಇದ್ದೀವಿ. ಹೌದು, ಇನ್ನೇನೊಂದು ಅರ್ಧ ಗಂಟೆ ಇದೆ. ಸಾಧಾರಣವಾಗಿ ಪಶ್ಚಿಮ ಅಥವಾ ನೈಋತ್ಯ ಆ ಒಂದು ಭಾಗದಲ್ಲಿ ಮೋಕ್ಷವನ್ನು ನಾವು ನೋಡ್ತಾ ಇದ್ದೀವಿ ಇವಾಗ. ಇದು ಏನನ್ನ ಸೂಚಿಸುತ್ತೆ ಅಂದರೆ, ನಿಮಗೆ ಹೇಳಿದ ಹಾಗೆ ಚರ್ಮ ರೋಗದ ಬಗ್ಗೆ ಹೇಳಿದ್ದೆ, ಗುಪ್ತಾಂಗ ರೋಗಗಳ ಬಗ್ಗೆ ಸೂಚನೆಯನ್ನು ಕೊಡುತ್ತೆ. ಮತ್ತು ದೇಶದಲ್ಲಿ ಪ್ರಭಾವಿ ಮಹಿಳೆಯೊಬ್ಬರು, ಅವರ ಆರೋಗ್ಯದಲ್ಲಿ ಏರುಪೇರು, ಓಕೆ, ಅವರಿಗೆ ತೊಂದರೆ ಆಗುವಂಥ ಸಾಧ್ಯತೆಯನ್ನು ಇದು ಸೂಚಿಸುತ್ತೆ. ನಂತರದಲ್ಲಿ ಮಳೆ ಕಡಿಮೆಯಾಗುವಂಥ ಸಂಭವ, ಓಕೆ, ಮತ್ತು ಆಹಾರಕ್ಕೆ ಕೊರತೆ, ಶತ್ರು ಭಯವನ್ನು ಹೇಳುತ್ತೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.